ರೂಪಿಸಿ ಬಂದಿರುವಂಥ ಅಮೃತಮಯ ಕಲಶ ಕಾವ್ಯಗಳ ಮೇಲೆ ರಾಜಮಂದ್ರಿ ಪಾಂಡೆ ವಿರಚಿತ ಬಾಲಬೋಧಿನಿ ಟೀಕೆಯ ಸ್ವಾಧ್ಯಾಯ ನಡೆದಿದೆ. ಬಂಧ ಅಧಿಕಾರದ ತೃತೀಯ ಮಂಗಲ ಕಲಶಿದೆ. ಲೋಕ ಕರ್ಮ ತತೋಸ್ತು ಸೋಸ್ತು ಚ ಪರಿ ಸ್ಪಂದಾತ್ಮಕಂ ಕರ್ಮ ತಾನ್ಯಸ್ಮಿನ್ ಕರಣಾನಿ ಸಂತು ಚಿದಚಿತ್ ವ್ಯಾಪಾದನಂ ಶಾಸ್ತು ರಾಗಾದೀನುಪಯೋಗ ಭೂಮಿ ಮನಯನ್ ಜ್ಞಾನಂ ಭವನ್ ಕೇವಲಂ ಬಂಧಂ ನೈವ ಕುತೋಪ್ಯಪೈತ್ಯಯಮಹೋ ಸಮ್ಯಕ್ ಧೃತಾತ್ಮಾ ಧ್ರುವಂ. ಸಮ್ಯಕ್ ದೃಷ್ಟಿಯ ಆತ್ಮನಿಗೆ ಧ್ರುವಂ ಅರ್ಥಾತ್ ನಿಶ್ಚಿತವಾಗಿನ ಬಂಧ ಆಗುವುದಿಲ್ಲ. ಲೋಕದೊಳಗ ಕಾರ್ಮಣ ವರ್ಗನಗಳ ತುಂಬಿಕೊಂಡದ್ದುನ ಇದ್ದಾವೆ. ಮನವಚನ ಕಾಯ ಯೋಗದ ಮೂಲಕ ಅವನ ಪ್ರವೃತ್ತಿ ನಡೆದದ್ದನ ಇದೆ. ಹೀಗಿದ್ರೂ ಕೂಡ ಅಶುದ್ಧ ಪರಿಣಾಮ ಯಾವ ರಾಗ ದ್ವೇಷ ಮೋಹ ಪರಿಣಾಮಗಳಿದಾವೆಯೋ ಅವು ಹೊರಟು ಹೋಗುವುದರಿಂದ 5 ಇಂದ್ರಿಯ ಮತ್ತು ಮನಸ್ಸಿನ ಪ್ರವೃತ್ತಿ ಹೇಗಾಗುತ್ತಿತ್ತೋ ಹಾಗೆ ಆಗ್ತಿದೆ ಆಗಲಿ ಅಂತಾರೆ. ಮತ್ತು ಕೊನೆ ಮಾತು ಇದೆ, ಚೇತನ ಅಚೇತನ ಪದಾರ್ಥಗಳ ಘಾತ ಕೂಡ ಯಾವ ರೀತಿ ದೇಹದ ವಿದ್ಯಮಾನತೆಯೊಳಗ ಆಗೋದಿದೆ ಅದೇ ರೀತಿ ಆಗಲಿ ಅರ್ಥಾತ್ ಆಗ್ತಾ ಇರ್ತಿದೆ. ಅರೆ ಭಿನ್ನ ದ್ರವ್ಯದ ಕಾರ್ಯದೊಳಗ ಸ್ವಯಂ ಸ್ವಶಕ್ತಿಯಿಂದ ಆಗುವಂಥ ಯಾವ ಬದಲಾವಣೆ ಇದೆಯೋ ಆ ಬದಲಾವಣೆಯ ಕುರಿತು ಯಾವುದೇ ಪ್ರಕಾರದಿಂದ ಜ್ಞಾನ ವಿಚಲಿತ ಆಗದೇ ಇರೋದೇ ಬಂಧದ ಅಭಾವ ಮಾಡುವ ಉಪಾಯ ಇದೆ, ಅಥವಾ ಕರ್ಮ ನಿರ್ಜರೆಯ ಉಪಾಯ ಇದೆ. ನಾವು ಬಂಧ ಅಂದ್ರೂ ಬಂಧದ ಅಭಾವ ಅಂದ್ರೂ ನಿರ್ಜರೆ ಅಂದ್ರೂ ಎರಡೂ ಒಂದೇ ಇದೆ. ಮತ್ತು ಎರಡು ಪ್ರಕಾರದ ದ್ರವ್ಯದ್ದಾಗಲಿ ಅಥವಾ ಒಂದು ದ್ರವ್ಯದ್ದು 2 ಪ್ರಕಾರದ ಕಾರ್ಯದ್ದಾಗಲಿ ಅವಶ್ಯಕತೆ ಇಲ್ಲ. ಜೀವನಿಗೆ ಬಂಧದ ಅಭಾವ ಆಗಬೇಕಾದ್ರೆ ಲೋಕಾಕಾಶದಲ್ಲಿರುವಂಥ ಕಾರ್ಮಣ ವರ್ಗನಗಳದ್ದು ಕರ್ತವ್ಯ ಏನೂ ಇಲ್ಲ. ಏನು ಹೇಳ್ತು? ಜೀವನಿಗೆ ಬಂಧ ಆಗದೇ ಇರಬೇಕಾದ್ರೆ, ಬಂಧದ ಅಭಾವ ಆಗಬೇಕಾದ್ರೆ ಲೋಕಾಕಾಶದಲ್ಲಿರುವಂಥ ಕಾರ್ಮಣ ವರ್ಗನಗಳದ್ದು ಕರ್ತವ್ಯ ಏನೂ ಇಲ್ಲ. ಎಂಥ ಅದ್ಭುತ ಮಾತು ಇದೆ ಜ್ಞಾನದ. ಅದೇ ಪ್ರಕಾರ ಮನ ವಚನ ಕಾಯದ್ದು ಕೂಡ ಯಾವ ಜವಾಬ್ದಾರಿ ಇಲ್ಲರಿ ಬಂಧದ ಅಭಾವ ಆಗಬೇಕಾದ್ರೆ. ಅರೆ ಮನ ವಚನ ಕಾಯಿ ಏನದವ್ರಿ? ಜೀವದ್ದು ಅದವು. ಹಾಗಾದ್ರೆ ಅವುಗಳಲ್ಲಿ ಏನಾದರೂ ಬದಲಾವಣೆ ಆಗ್ತಿದೆ ಅನ್ನುವ ವಿಪರೀತತೆಯನ್ನು ನೀನು ಎಲ್ಲಿಂದ ಗ್ರಹಣ ಮಾಡಿದೆಪ್ಪ? ಅದರೊಳಗೆ ಬದಲಾವಣೆ ಮಾಡುವ ವ್ಯಗ್ರತೆಯನ್ನು ಯಾತ್ರ ಸಲುವಾಗಿ ಮಾಡ್ತಾ ಇದ್ದಿ. ಯಾವುದರಲ್ಲೇ? ಮನವಚನ ಕಾಯದ ಪ್ರವೃತ್ತಿ. ನೋಡ್ರಿ, 2 ವಿಭಾಗ ಮಾಡಿದ್ದಾರೆ ಇಲ್ಲಿ. ಒಂದು ಅಶುದ್ಧ ಪರಿಣತಿ ಹೊರಟು ಹೋಗುವುದರಿಂದ ಏನಾಗಲಿಲ್ಲ,
ಕಾರ್ಮಣ ವರ್ಗಣಗಳಿಂದ ಲೋಕಾಕಾಶ ಎಲ್ಲ ತುಂಬಿಕೊಂಡಿದ್ರೂ ಇವನಿಗೆ ಬಂಧ ಆಗಲಿಲ್ಲ. ಯಾವುದರಿಂದ? ಅಶುದ್ಧ ಪರಿಣತಿ ಬಿಟ್ಟು ಹೋಗುವುದರಿಂದ ಒಂದು. ಎರಡನೇದ, ಅದೇ ಕಾರಣದಿಂದ ಇನ್ನೊಂದೇನು ಕಾರ್ಯ ಆಯಿತು? ಮನವಚನ ಕಾಯದ ಪ್ರವೃತ್ತಿ ಇದ್ರೂ ಕೂಡ ಬಂಧ ಆಗಲಿಲ್ಲ. ಯಾವ ಒಂದು ಕಾರಣ? ಅಶುದ್ಧ ಪರಿಣತಿ ಬಿಟ್ಟು. ಮುಂದೆ ಇನ್ನೊಂದು ಕಾರಣ ಇದೆ ಬಂಧ ಆಗದೇ ಇರೋದಕ್ಕೆ. ಏನ? ರಾಗ ದ್ವೇಷ ಮೋಹ ಅಶುದ್ಧ ಪರಿಣಾಮಗಳ ಹೊರಟು ಹೋಗೋದರಿಂದ ಯಾವ ಕಾರಣ ಇರುವೆಳದೊಳಗೆ ಕೂಡ ಬಂಧ ಆಗಲಿಲ್ಲ. 5 ಇಂದ್ರಿಯ ಮತ್ತು ಮನಸ್ಸಿನ ಕಾರ್ಯ ನಡೀತಾ ಇರುವ ಕಾರಣ ಇದ್ರೂ ಕೂಡ ಬಂಧ ಆಗಲಿಲ್ಲ. ಮೂಲ ಕಾರಣ ಯಾವುದು? ರಾಗ ದ್ವೇಷ ಮೋಹ ಮೊದಲಾದ ಅಶುದ್ಧ ಪರಿಣಾಮಗಳ ಹೊರಟೋದು. ಇನ್ನು ಎಲ್ಲಿ ಯಾವ ರೂಪದಿಂದ ಅಪ್ಲೈ ಆಗ್ತಿದೆ? ಎರಡನೇದು, ಇದರಲ್ಲೇನೂ ಎರಡನೇ ವಿಭಾಗ ಯಾವುದಿದೆ? ಚೇತನ ಅಚೇತನಗಳ ಘಾತ ಆಗ್ತಾ ಇದ್ರೂ ಕೂಡ ಅಶುದ್ಧ ಪರಿಣಾಮಗಳು ಇಲ್ಲದೆ ಇರುವುದರಿಂದ ಇವನಿಗೆ ಜ್ಞಾನಾವರಣಾದಿ ಕರ್ಮಗಳ ಬಂಧ. ಕಾರಣ 2 ಕೊಟ್ಟರು. ಅದರೊಳಗ ಬಾಹ್ಯ ಅಂತರ ಕಾರಣಗಳನ್ನು, ಬಾಹ್ಯದ ಕಾರಣಗಳನ್ನು 2 ಪ್ರತಿಪಾದನೆ ಮಾಡಿದರು. ಮೊದಲನೇ ಮುಖ್ಯ ಕಾರಣ ಶುದ್ಧ ಪರಿಣತಿ, ಅರ್ಥಾತ್ ಅಶುದ್ಧ ಪರಿಣತಿ ಹೋಯ್ತು. ಯಾವುದರದ? ರಾಗ ದ್ವೇಷ ಮೋಹದ ಅಶುದ್ಧ ಪರಿಣತಿ ಹೋಯ್ತು. ಆ ಕಾರಣದಿಂದ ಬಾಹ್ಯ 2 ಕಾರಣಗಳ ಸದ್ಭಾವದೊಳಗೂ ಕೂಡ ಆ ಜೀವನಿಗೆ ಜ್ಞಾನಾವರಣಾದಿ ಕರ್ಮಗಳದ್ದು ಬಂಧ ಆಗಲಿಲ್ಲ. ವಿಷಯ ಸಮಗ್ರ ರೂಪದಿಂದ ಸಂಕ್ಷಿಪ್ತ ಮಾಡೋದಿದೆ ರೀ ಇವಾಗ. ಆ ಕಾರಣದಿಂದ ಈ ಜೀವನಿಗೆ ಬಾಹ್ಯ 2 ಕಾರಣ ಅದಾವ. ಯಾವ? ಲೋಕಾಕಾಶದ ತುಂಬೆಲ್ಲ ಕಾರ್ಮಣ ವರ್ಗಣಗಳ ಒತ್ತೊತ್ತಾಗಿ ತುಂಬಿಕೊಂಡಿದ್ದಾವೆ. ಇನ್ನೊಂದು ಕಾರಣ ಯಾವುದು? ಮನವಚನ ಕಾಯದ ವ್ಯಾಪಾರ ಅಂದ್ರೆ ಮೊದಲು ಹೇಗಿತ್ತ ಹಾಗೇ ನಡೆದಿದೆ. ಮೊದಲು ಹೇಗಿತ್ತು? ಅರೆ ಮೊದಲನು ಅದರೊಳಗೆ ಯಾವ ಪ್ರಕಾರದ ಭೇದ ಇರಲಿಲ್ಲ. ಈಗಿಂದಕ ಅವಾಗಿಂದಕ ಕಾರ್ಮಣ ವರ್ಗಣಗಳಿಗೂ ಏನು ಜ್ಞಾನ ಆಗಲಿಲ್ಲ. ಅರೆ ಇವನಲ್ಲಿ ಅಶುದ್ಧ ಪರಿಣತಿ ಇಲ್ಲ ಅಂತೇಳಿ ಅವುಗಳಿಗೆ ಜ್ಞಾನ ಆಗುವ ಅವಶ್ಯಕತೆ ಇಲ್ಲ. ಇವನ ಬಂಧಕ್ಕ ಅವು ಹೊಣೆಗಾರ ಅಲ್ಲ. ಎರಡನೇದು, ಇವನ ಬಂಧದ ಅಭಾವ ಆಗಬೇಕಾದ್ರೆ ಮನವಚನ ಕಾರ್ಯದೊಳಗೆ ಏನಾದರೂ ಬದಲಾವಣೆ ಮಾಡಬೇಕು. ಹೀಗೆ ನಿಯಮ ಇಲ್ಲ. ನಿಯಮ ಇಲ್ಲ ಅನ್ನೋದ ಇದು ಬಹಳ ಸ್ಥೂಲ ಕಥೆ. ಮನವಚನ ಕಾಯದೊಳಗ ಯಾವುದೇ ಪ್ರಕಾರದ ಬದಲಾವಣೆ ಮಾಡೋದನ್ನ ಸಾಧ್ಯ ಇಲ್ಲ. ಇದು ಸಂವಿತ್ ದೃಷ್ಟಿಯ ಜ್ಞಾನದ ವಿಶೇಷತೆ ಇದ್ದ ಕಾರಣ ಆ ಜ್ಞಾನದ ವಿಶೇಷತೆಯ ಬಲದಿಂದ ಅವನಿಗೆ ಜ್ಞಾನಾವರಣಾದಿಗಳದ್ದು ಬಂಧ ಆಗುವುದಿಲ್ಲ. ಇದು ಒಂದು ವಿಭಾಗ ಆಯಿತು. ಮೊದಲನೇದ ಕಾರಣ ಯಾವುದು ಹೊರಟೋಯ್ತು? ಅಶುದ್ಧ ಪರಿಣತಿ. ಆ ಕಾರಣ ಹೊರಟು ಹೋದ ನಂತರ 2 ಬಾಹ್ಯ ಕಾರಣದ ವಿದ್ಯಮಾನತೆಯೊಳಗೂ ಕೂಡ ಅವನಿಗೆ ಬಂಧ ಆಗಲಿಲ್ಲ. ಬಾಹ್ಯ 2 ಯಾವ ಕಾರಣ? ಕಾರ್ಮಣ ವರ್ಗಣಗಳ ಲೋಕಾಕಾಶದೊಳಗೆಲ್ಲ ತುಂಬಿಕೊಂಡಿದ್ದಾವೆ. ಮನವಚನ ಕಾಯದ ಪ್ರವೃತ್ತಿ ಆಗಿದೆ. ಈ ಬಾಹ್ಯ 2 ಕಾರಣಗಳಿಂದ ಅವನಿಗೆ ಬಂಧ ಆಗಲಿಲ್ಲ. ಯಾಕೆ ಅಂತಂದ್ರೆ ಅಂತರಂಗದ ಕಾರಣದ ಅಭಾವ ಆಗಿದೆ. ಏನದ ಅಂತರಂಗದ ಕಾರಣ? ಅಶುದ್ಧ ಪರಿಣತಿ ಬಿಟ್ಟು ಹೋಗಿದೆ. ಇನ್ನು ಮುಂದ ಅಶುದ್ಧ ಪರಿಣಾಮಗಳ ಬಿಟ್ಟು ಹೋದವ್ರೆ ಅದ್ಭುತ ಮಾತು ಇದೆ. ಮೊದಲ ಪರಿಣತಿ ಬಿಟ್ಟು ಹೋಯಿತು, ಅರ್ಥಾತ್ ದರ್ಶನ ಮೋಹನೀಯದ ಉಪಶಮ ಆಯಿತು. ಕರ್ಮ ಸಾಪೇಕ್ಷ ನಿಮಿತ್ತ ಸಾಪೇಕ್ಷ ದರ್ಶನ ಮೋಹನೀಯದ ಉಪಶಮ ಆಯಿತು. ಅರ್ಥಾತ್ ಶ್ರದ್ಧಾ ಜ್ಞಾನದೊಳಗ ಶುದ್ಧ ಸ್ವರೂಪದ ಚೈತನ್ಯ ತತ್ವದ ಹೇಗಿದೆಯೋ ಹಾಗೆ ಸ್ವೀಕಾರ ಆಯ್ತು, ಅನುಭೂತಿ ಆಯ್ತು. ಸಂವೇದನ ಆತ್ಮನ ಸರ್ವ ಪ್ರದೇಶದೊಳಗ ಆ ಅತೀಂದ್ರಿಯ ನಿರಾಕುಲ ಜ್ಞಾತ ಸ್ವಭಾವದ ಅನುಭವ ಆದ ನಂತರ ಅಲ್ಲಿ ಪರಿಣತಿ ಬದಲಾವಣೆ ಆಯಿತು. 3 ಆಗಿದಾವ್ರಿ ಅಲ್ಲಿ ಕಾರ್ಯ.
ಸಮ್ಯಕ್ ದರ್ಶನನೂ ಆಗಿದೆ, ಸಮ್ಯಕ್ ಜ್ಞಾನನೂ ಆಗಿದೆ, ಸಮ್ಯಕ್ ಚಾರಿತ್ರನೂ ಆಗಿದೆ. ಆ ಸಮ್ಯಕ್ ಚಾರಿತ್ರದ ಮೊದಲನೇ ಭೇದ ಇದೆ, ಸ್ವರೂಪಾಚರಣ ಚಾರಿತ್ರ. ಈ ಮೂರರ ಅಭೇದ ಪರಿಣಮನೇನಿದೆಯಲ್ಲ, ಇದಕ್ಕೇನಂತಾರೆ ಶುದ್ಧ ಪರಿಣತಿ ಅಥವಾ ಅಶುದ್ಧ ಪರಿಣತಿ ಬಿಟ್ಟು ಹೋಯ್ತು. ಇಲ್ಲಿ ಒಂದು ಶುದ್ಧ ಪರಿಣತಿ, ಅರೆ ಆತ್ಮನದೇ ಶ್ರದ್ಧಾ ಜ್ಞಾನ ಮತ್ತು ಸ್ವರೂಪಾಚರಣ ರೂಪದ ಪರಿಣತಿ ಆರಂಭ ಆದ ನಂತರ ಶ್ರದ್ಧೆ, ಜ್ಞಾನ, ಚಾರಿತ್ರದ ಪರ್ಯಾಯದ ಜೊತೆಗೆ ಪರದ್ರವ್ಯದ ಜೊತೆಗೆ ಪರದ್ರವ್ಯದ ಕಾರಣದಿಂದ ಆಕರ್ಷಿತ ಆಗಿ ಸಮಯವರ್ತಿ ಯಾವ ವಿಕಾರಿ ಇಷ್ಟ ಅನಿಷ್ಟ ರೂಪದ ಭಾವ ಆಗ್ತಿದೆಯೋ ಆ ಭಾವದೊಳಗ ಈ ಶ್ರದ್ಧೆ, ಜ್ಞಾನ, ಚಾರಿತ್ರಗಳ ಪರಿಣತಿ ಏನಾಯಿತು, ಅದು ಬಿಟ್ಟು ಹೋಯಿತು. ಅದರಿಂದ ಕರ್ಮಣ ವರ್ಗಣ ಅದಕ್ಕೆ ಅವನಿಗೇನು ಬಾಧೆ ಮಾಡೋ ಸಾಧ್ಯ ಇಲ್ಲ. ಅಷ್ಟೇ ಅಲ್ಲ, ಅವನ ಮನೋವಚನ ಕಾಯದ ಪ್ರವೃತ್ತಿಯಿಂದ ಕೂಡ ಅವನಿಗೇನು ಬಾಧೆ ಆಗುವುದಿಲ್ಲ. ಬಾಧೆ ಅರ್ಥಾತ್ ಬಂಧ ಆಗುವುದಿಲ್ಲ ಜ್ಞಾನಾವರಣಾದಿಗಳದ್ದು. ಇದು ಆದ ನಂತರ ಎರಡನೇ ಮೆಟ್ಟಲು ಇದೆ, ಎರಡನೇ ಹಂತ ಇದೆ. ಏನ ಪರಿಣಾಮಗಳದ್ದ ಅಭಾವ ಆಗೋದಂದ್ರೆ ಅಥವಾ ಬಿಟ್ಟು ಹೋಗೋ ಶಬ್ದ ಇದೆ ರೀ. ರಾಗದ್ವೇಷ ಮೋಹ ರೂಪದ ಅಶುದ್ಧ ಪರಿಣಾಮಗಳ ಬಿಟ್ಟು ಹೋದು ರೀ. ಎಲ್ಲಿ ಬಿಟ್ಟು ಹೋದು? ಇವನ ಜ್ಞಾನದೊಳಗೆ ಅವ ಜ್ಞಾತ ಆಗ್ತಾ ಇದ್ದು, ಈಗ ಇವನ ಜ್ಞಾನದೊಳಗೆ ಅವ ಜ್ಞಾತನ ಆಗ್ತಾ ಇಲ್ಲರಲ್ಲ. ಯಾವಾಗ? ಇದಕ್ಕೆ ನಾವು ಹೇಳಬಹುದು 5ನೇ 6ನೇ ಗುಣಸ್ಥಾನ ಅಂಥೇಳಿ ಹೇಳಬಹುದು. ಇಲ್ಲದೆ ಹೋದ್ರೆ ಉಪಶಮ ಸಮ್ಯಕ್ತ್ವ ಇದ್ದದ್ದು ಕ್ಷಾಯಿಕ ಸಮ್ಯಕ್ತ್ವ ಆಯ್ತಲ್ಲ, ಆವಾಗ ಆ ಅಶುದ್ಧ ಪರಿಣಾಮಗಳು ಬಿಟ್ಟು ಹೋದವ್ರೆ. ವ್ರತದ ಅಂಗೀಕಾರ ಆಗಿಲ್ಲ. ನಿನ್ನೆ ಬಂತಲ್ಲ, ಮಹಾವ್ರತದ ಅಂಗೀಕಾರ ಮಾಡಿಲ್ಲ ನಾವು. ಆದ್ರೂ ಸಾವಧ್ಯ ಯೋಗದ ತ್ಯಾಗ ಅಂತಾರೆ. ಅರೆ, ಅಲ್ಲೂ ಅಮೃತ ಚಂದ್ರಾಚಾರ್ಯರ ಸಾನ್ನಿಧ್ಯನ ಇದೆ ನಮಗ, ಇಲ್ಲೂ ಅಮೃತ ಚಂದ್ರಾಚಾರ್ಯರ ಸಾನ್ನಿಧ್ಯನ ಇದೆ. ಅಲ್ಲಿ ಟೋಡರ್ಮಲ್ ಅಥವಾ ದೌಲತ್ ರಾಮ್ ಕಾಸರಿವಾಲ್ ಮಧ್ಯದೊಳಗದರು, ಇಲ್ಲಿ ರಾಜಮಲ್ ಪಾಂಡೆ ಅದರ ಮಧ್ಯದೊಳಗೆ. ಅದರ ವಿಷಯ ಯಾರ್ದಿದೆ? ಅಮೃತ ಚಂದ್ರಾಚಾರ್ಯರದ್ದು ಇದೆ. ವಿಷಯ ಯಾರ ಸಲುವಾಗಿದೆ? ನನ್ನ ಸಲುವಾಗಿದೆ. ಅಶುದ್ಧ ಪರಿಣಾಮಗಳ ಬಿಟ್ಟು ಹೋದುವ ಮಾತಿದೆಯಲ್ಲ, ಅಲ್ಲಿ 5ನೇ ಗುಣಸ್ಥಾನ ಬಂದಿದೆ, ಮಹಾವ್ರತದ ಧಾರಣ 6ನೇ ಗುಣಸ್ಥಾನ ಬಂದಿದೆ ಅಂದ್ರೆ ಅದರೊಳಗೇನು ತಪ್ಪಿಲ್ಲ. ಅದರ ಬರದೇ ಇದ್ರೂ ಕೂಡ ಕ್ಷಾಯಿಕ ಸಮ್ಯಕ್ ದೃಷ್ಟಿ ಯಾರ ಶ್ರೇಣಿಕ ದೊರೆ ನರಕದೊಳಗದನ್ರಿ, ಅವನಿಗೆ 5ನೇ 6ನೇ ಗುಣಸ್ಥಾನ ಬಂದಿಲ್ಲ. ಆದರೆ ಅವನದು ಆಗಿದೆ ಇದು ಕಾರ್ಯ. ಏನ? ಅಶುದ್ಧ ಪರಿಣಾಮಗಳ ಹೊರಟು ಹೋಗಿದವ್ರೆ. ಅರೆ, ಸಂಕ್ಲೇಶ ಕೃಷ್ಣ ಲೇಷಾಜನ್ಯ ಪರಿಣಾಮ ಆಗ್ತಾ ಇದ್ದಾವೆ, ಪರಿಣತಿ ಕಾಣಿಸ್ತಾ ಇದೆ, ಎತ್ತಿ ಹಾಕುತ್ತಾ ಇದ್ದಾನೆ. ಇನ್ನೋರ್ವ ನಾರಕಿಯ ಮೂಲಕ ಛಿನ್ನ ಭಿನ್ನ ಆಗ್ತಾ ಇದ್ದಾನೆ. ಆದರೆ ಅಶುದ್ಧ ಪರಿಣಾಮಗಳು ಹೊರಟು ಹೋಗಿದವ್ರೆ. ಕ್ಷಾಯಿಕ ಸಮ್ಯಕ್ ದೃಷ್ಟಿ ಜೀವನಿಗೆ ಅಶುದ್ಧ ಪರಿಣಾಮಗಳ ಹೊರಟು ಹೋಗಿರುವ ಕಾರಣ, ಅರ್ಥಾತ್ ಸಮಯದ ಪರಿಣಾಮ ನೋಡ್ರಿ. ಈ ಸೂಕ್ಷ್ಮತೆಯನ್ನ, ಆಂತರ್ಯದ ವಿಭೇದವನ್ನ ನಾವು ಗುರುತಿಸದೆ ಹೋದರೆ ನಮಗ ಶುದ್ಧ ಸ್ವಭಾವದ ಉಪಲಬ್ಧಿ ಮಾಡಿಕೊಳ್ಳುವಂಥ, ಪ್ರಾಪ್ತಿ ಮಾಡಿಕೊಳ್ಳುವಂಥ ಪುರುಷಾರ್ಥ ಅಥವಾ ಸೂಕ್ಷ್ಮತೆ ನಮ್ಮ ಜ್ಞಾನದೊಳಗೆ ಬರ್ತದೆ. ಏನು ಹೇಳ್ತು? ಅಶುದ್ಧ ಪರಿಣಾಮಗಳ ಹೊರಟು ಹೋಗಿದ್ದಾವೆ ಅಂಥೇಳಿ ಹೇಳ್ತಾರೆ. ಪರಿಣಾಮ ಬೇಕಾದ್ರೆ ತೀವ್ರ ಸಂಕ್ಲೇಶ ರೂಪದ್ದೇ ಇರಲಿ, ಪಾಪ ರೂಪದ್ದೇ ಇರಲಿ, ರೌದ್ರ ರೂಪದ್ದೇ ಇರಲಿ. ರೌದ್ರ ರೂಪದ ಪರಿಣಾಮ ಕ್ಷಾಯಿಕ ಸಮ್ಯಕ್ ದೃಷ್ಟಿಗೆ ಅಷ್ಟೇ ಅಲ್ಲ, ಪಂಚಮ ಗುಣಸ್ಥಾನದೊಳಗೆ ಇರ್ತಿದೆ ರೌದ್ರ ಪರಿಣಾಮ. ರೌದ್ರ ಪರಿಣಾಮದ ಭೇದ ಎಷ್ಟದವು? ಹಿಂಸಾನಂದ, ಮೃಷಾನಂದ, ಚೌರ್ಯಾನಂದ. ಅರೆ ಆನಂದರೇ. ಇದು ತಿಳಿಯೋದು ಬಹಳ ಕಠಿಣ ಇದೆ. ಶೂರ ವೀರರ ಕಾರ್ಯ ಇದೆ ರೀ.
ಅರ್ಘ್ಯಂ ನಿರ್ವಪಾಮಿತಿ ಸ್ವಾಹ ಅಂದ ಹಾಗೆ ಅಲ್ಲ, ಜೈ ಜಯ ಅಂದ ಹಾಗೆ ಅಲ್ಲ, ಶಾರೀರಿಕ ಕಷ್ಟವನ್ನು ಸಹನ ಮಾಡಿ ಬೆಟ್ಟ ಹತ್ತಿದ ಹಾಗೆ ಅಲ್ಲ, ಉಪವಾಸದ ಬಾಧೆಯನ್ನು ಸಹನ ಮಾಡಿದ ಹಾಗೆ ಅಲ್ಲ. ಇದು ಜ್ಞಾನದ ಸೂಕ್ಷ್ಮತೆ. ಜ್ಞಾನದೊಳಗೆ ವಿಷಯದ ಗ್ರಹಣ, ಸತ್ಯದ ಗ್ರಹಣ ಆಗದ ವಿನಃ ಜೀವನಿಗೆ ಬಂಧದಿಂದ ಬಿಡುಗಡೆಯ ಮಾರ್ಗ ತೋರೋದನ ಇಲ್ಲ, ಉಪಾಯ ಆ ಜೀವ ಮಾಡೋದನ್ನ ಇಲ್ಲ. ಏನು ಹೇಳ್ತು? ರೌದ್ರ ಪರಿಣಾಮ, ಅತ್ಯಂತ ಪಾಪಮಯ ಪರಿಣಾಮ ಇರುವೆಳೆದೊಳಗೂ ಕೂಡ ರಾಗದ್ವೇಷ ಮೋಹ ರೂಪದ ಅಶುದ್ಧತೆ ಹೊರಟು ಹೋಗಿದೆ ಅಂತ ಹೇಳಿ ಹೇಳ್ತಾರೆ. ಪರಿಣಾಮ ಇದೆ, ಆದರೆ ಆ ಪರಿಣಾಮ ಈ ಪರಿಣಾಮಿಯಲ್ಲಿ ಸ್ಥಿತವಿರುವಂಥ ಉಪಯೋಗವನ್ನು ತನ್ನ ಕಡೆಗೆ ಎಳ್ಕೊಳ್ಳುವುದರಲ್ಲಿ ಅಸಮರ್ಥಾಗಿ ಅದು ಸೋತು ಹೊರಟು ಹೋಗ್ತಾ ಇದ್ದೀವಿ. ಅತ್ಯಂತ ರೌದ್ರ ರೂಪ ಧಾರಣ ಮಾಡಿ ಬಂದದ್ದು ಇದೆ, ಭೀಷಣ ರೂಪ ಧಾರಣ ಮಾಡಿ ಬಂದದ್ದು ಇದೆ. ಆದರೆ ಇದು ಅದಕ್ಕೆ ಆಕರ್ಷಿತನ ಆಗ್ತಾ ಇಲ್ಲ. ಯಾವುದ? ಉಪಯೋಗ. ಉಪಯೋಗ ಆಕರ್ಷಿತ ಆಗ್ತಾ ಇಲ್ಲ. ಅದು ಎಲ್ಲಿದೆ? ಅದಕ್ಕೆ ಪರಿಣಾಮಿಯಲ್ಲೇ ಸ್ಥಿರ ಇದೆ ರೀ. ಒಳಗೆ ವಿಶ್ರಮಿಸ್ತಾ ಇದ್ದಾನೆ ಶಯ್ಯಾಗ್ರಹದೊಳಗ ದೊರೆ. ಹೊರಗಡೆ ಏನಾದ್ರೂ ಅದನ್ನು ನೋಡ್ಕೊಳ್ಳಿಕ್ಕೆ ಅವ ಎದ್ದು ಬರ್ಬೇಕೇನು? ಮತ್ತೆ ಅದರ್ರೆ ಅದಕ್ಕೆ ಅಲ್ಲೆಲ್ಲ ದೊರೆ ಶಯ್ಯಾಗ್ರಹದೊಳಗ ರತ್ನದ ಮಂಚದ ಮೇಲೆ ವಿಶ್ರಮಿಸ್ತಾ ಇದ್ದಾನೆ. ಅವನಿಗೆ ಗೊತ್ತಿಲ್ಲ ಅನ್ನೋ ಮಾತಿಲ್ರಿ ಹೊರಗೆ ಏನು ನಡೆದಿದೆ. ಅದ ಕೋಲಾಹಲ ಕೇಳಿ ಬರಲಿಲ್ಲ ಅಂಥೇಳಿ ಅಲ್ಲ, ಆದ್ರೆ ಅವನು ಎದ್ದು ಬರುವ ಅವಶ್ಯಕತೆ ಇಲ್ಲ. ಯಾಕಿಲ್ಲ? ಹೊರಗ ಅದರ ಅರ್ಥಾತ್ ನಿಯಮಿಸಲ್ಪಟ್ಟದ್ದು ಇದೆ. ಅವನು ನಿಶ್ಚಿಂತದಂದ್ರೆ ಏನೂ ಆದ್ರೂ ಕೂಡ ಅಲ್ಲಿಂದ ವಿಚಲಿತ ಆಗುವುದಿಲ್ಲ. ಬಾಹ್ಯದ ಪರಾಧೀನ ವ್ಯವಸ್ಥೆಯೊಳಗಿಷ್ಟ ನಿಶ್ಚಿಂತ ಇರುವಂಥ ಜೀವನಿಗೆ ಆ ಸ್ವಾಧೀನ ವಜ್ರಕೋಟೆಯೊಳಗೆ ಯಾರೂ ಬರೋ ಸಾಧ್ಯ ಇಲ್ಲ. ಎಷ್ಟು ಹೊಡೆದಾಡ್ತಾರೋ ಹೊಡೆದಾಡಲಿ. ಏನ? ರೌದ್ರ ಪರಿಣಾಮ, ಭೀಕರವಾದಂಥ ಪಾಪ ಪರಿಣಾಮ. ಅರೆ ರೇ, ಕರ್ಮದ ಉದಯ ಇದೆ, ಕರ್ಮದ ಆಸ್ತ್ರವಾಗ್ತಾ ಇದೆ, ಲೋಕದೊಳಗೆ ನಿಂದೆ ಆಗ್ತಾ ಇದೆ. ನನ್ನ ವಜ್ರದ ಗೋಡೆಯನ್ನು ದಾಟಿ ಅದಾವುದು ಬರೋ ಸಾಧ್ಯ ಇಲ್ಲ. ಈ ವಿಕಲ್ಪ ಕೂಡ ಇಲ್ಲ ಅವನಿಗೆ, ಅದಾವುದು ಬರೋ ಸಾಧ್ಯ ಇಲ್ಲ. ಅರೆ ನಾನೆಲ್ಲ ಸೆಕ್ಯೂರಿಟಿ ನಿರ್ಮಾಣ ಮಾಡಿದ್ದೇನಲ್ಲ ಹೊರಗ ಅನ್ನೋ ವಿಕಲ್ಪ ಕೂಡ ಅವನಿಗೆ ಬರೋ ಸಾಧ್ಯ ಇಲ್ಲ. ಒಂದು ವೇಳೆ ಅವನಿಗೆ ಬರ್ಬೋದು, ಅವನು ದುರ್ಬಲ ಅದನ್ರಿ. ಪರದ ಮೇಲೇನು ವಿಶ್ವಾಸ? ಅವನೇ ಘಾತ ಮಾಡಿದಂದ್ರೆ ದೇಶದ ಪ್ರಧಾನಮಂತ್ರಿಗೆ ಗುಂಡು ಹಾಕಿದ್ರು ಅಥವಾ ಇಲ್ರಿ? ಹಾಕಿದ್ರು. ಯಾರ? ಅಂಗರಕ್ಷಕರು. ಹಾಗಾದ್ರೆ ಅವನಿಗೆ ಬಂದ್ರೆ ಬರ್ಬೋದು, ಆದರೆ ಈ ಚೈತನ್ಯದವರಿಗೆ ಬರುವುದಿಲ್ಲ. ಏನ? ಅವನ್ ನನ್ನ ಗ್ರಹದೊಳಗೆ, ನನ್ನ ಅರಮನೆಯೊಳಗೆ, ನನ್ನ ಸ್ವಭಾವದೊಳಗೆ ಪ್ರವೇಶ ಮಾಡೋದು ಸಾಧ್ಯ ಇಲ್ಲ ಅನ್ನೋ ವಿಕಲ್ಪ ಬರುವುದಿಲ್ಲ. ವಿಕಲ್ಪ ಬರುವುದಿಲ್ಲ. ಅಷ್ಟು ನಿಶ್ಚಿಂತದನ್ರಿ ಅವ. ಹೇಗೆ ಹೇಳ್ಬಹುದು? ನಾವು ಹೇಗೆ ತಿಳ್ಕೊಳ್ಬಹುದು? ಸಿಂಹ ತಿಂತಾ ಇದೆ, ಕಣ್ಣಿಂದ ನೋಡ್ತಾ ಇದ್ದಾರೆ. ರಾಜಚಂದ್ರ ಅವರದ ಅಪೂರ್ವ ಅವಸರದೊಳಗೆ ಏನು ಹೇಳಿದ್ರ ಅವರ? ಬರ್ತಾ ಇದೆ ಸಿಂಹ. ನಾನು ಧ್ಯಾನಸ್ಥ ಕೂತಿದ್ದೇನೆ, ನಗ್ನ ದಿಗಂಬರ ಅವಸ್ಥೆಯನ್ನು ಧಾರಣ ಮಾಡಿ ಕೂತಿದ್ದೇನೆ. ಮುನಿ ಕಾನನದೊಳಗೆ ಸಿಂಹ ಬರ್ತಾ ಇದೆ. ಅದರ ಬರುವ ಟಿವಿ ಗೊತ್ತಿದೆ ಅಲ್ಲ ಹೇಗೆ ಬರ್ತಾ ಇದೆ ಅನ್ನೋದು. ಹೇಗೆ ಬರ್ತಾ ಇದೆ? ನನ್ನನ್ನು ಕ್ಷಣ ಮಾತ್ರದೊಳಗ ಸಾಯಿಸಿ ನನ್ನ ರಕ್ತ ಮಾಂಸಗಳನ್ನು ಆನಂದದಿಂದ ತಿನ್ನುವ ಸಲುವಾಗಿ ಬರ್ತಾ ಇದೆ. ಇದನ್ನು ಕಣ್ಣಿಂದ ನೋಡಿದ್ರೆ ಅವರ ಜ್ಞಾನ ತಿಳಿತ. ಆದರೂ ಕೂಡ ಪರಮ ಮಿತ್ರ ಅಂಥೇಳಿ ತಿಳಿದ್ರೆ ಇದು ನಮಗೆ ತಿಳಿಸಿಕೊಡುವ ಸಲುವಾಗಿ ಕಥನ ಇದೆ. ಪರಮ ಮಿತ್ರ ಅಂಥೇಳಿ ತಿಳಿದ್ರ ಅನ್ನೋದು ಮುಂದಿಂದ ಏನಿದೆಯಲ್ಲ ಅದು ನಮಗೆ ತಿಳಿಸಿಕೊಡುವ ಸಲುವಾಗಿದೆ. ಏನ? ಅದಕ್ಕೆ ಇದರ ಅವಶ್ಯಕತೆ ಇದೆ, ಇದರ ಅವಶ್ಯಕತೆ ನನಗಿಲ್ಲ. ಆತ್ಮನಿಗೆ ದೇಹದ ಅವಶ್ಯಕತೆ ಇಲ್ಲ, ಆ ಸಿಂಹಕ್ಕೆ ಈ ದೇಹ ಬೇಕಾಗಿದೆ. ಹಾಗಾದ್ರೆ ನನಗಿದರ ಅವಶ್ಯಕತೆ ಇಲ್ಲ ಅಂದಮೇಲೆ
ಇದರಿಂದ ನನ್ನನ್ನು ಬೇರೆ ಮಾಡಕ್ಕೆ ಬರ್ತಾ ಇದೆ, ಅದು ನನ್ನ ಮಿತ್ರ. ಹೀಗೆ ನಮಗೆ ತಿಳಿಸಿಕೊಟ್ಟರೆ. ಆದರೆ ಒಂದು ವೇಳೆ ಕ್ಷಾಯಿಕ ಸಮ್ಯಕ್ ದೃಷ್ಟಿ ಜೀವ ಇದ್ದ, ನಾವು ಇದು ಕೂಡ ನಮಗೆ ತಿಳಿಯೋ ಸಲುವಾಗಿ ಉಪಶಮ ಸಮ್ಯಕ್ ದರ್ಶನದ ಸಾಮರ್ಥ್ಯ ಕಮ್ಮಿ ಇದೆ ಹೀಗೇನೂ ಮಾತಿಲ್ಲ. ತಿಳಿತೇನ್ರಿ? ಕ್ಷಾಯಿಕ ಸಮ್ಯಕ್ ದರ್ಶನದ ಸಾಮರ್ಥ್ಯ ಅಧಿಕಿದೆ ಹೀಗೇನೂ ಮಾತಿಲ್ಲ. ಸಮ್ಯಕ್ ದರ್ಶನನೇ ಇದೆ. ಉಪಶಮ, ಕ್ಷಾಯಿಕ ಇವೆಲ್ಲ ಸಾಪೇಕ್ಷ ಕಥನ. ಸಾಪೇಕ್ಷ ಕಥನ ಇರುವ ವೇಳೆದೊಳಗೂ ಕೂಡ ಅದರದೇ ಆದಂಥ ಅರ್ಥದಿಂದ ತುಂಬಿದ್ದಾವೆ. ಆ ವಿಷಯ ಈಗ ನಮಗೆ ಚರ್ಚೆಗೆ ಇಲ್ಲ. ಹಾಗಾದ್ರೆ ನಿಶ್ಚಿಂತ ಇದ್ರು ಅಥವಾ ಇಲ್ಲರಿ ಅವರ ಕಲ್ಪನೆಯೊಳಗೆ ಒಂದು ಭಾವನಾ ಲೋಕದೊಳಗೆ, ಸದ್ಭಾವನಾ ಲೋಕದೊಳಗೆ ಮೋಕ್ಷ ಮಾರ್ಗದಲ್ಲಿ ಸಾಗ್ತಾ ಇರುವಂಥ ದಿವ್ಯವಾದಂಥ ಒಂದು ಕಲ್ಪನೆಯ ಲೋಕದೊಳಗೆ ಆ ರಾಜಚಂದ್ರ ಬಹಳ ಹಳೆಯವರಲ್ಲ, ಚತುರ್ಥ ಕಾಲದವರಂತೂ ಅಲ್ಲವೇ ಅಲ್ಲ, ಪಂಚಮ ಕಾಲದೊಳಗೆ ಕೂಡ ಬಹಳ ಹಳೆಯವರಲ್ಲ, ಗಾಂಧೀಜಿ ಗುರು. ಹಾಗಾದ್ರೆ ಇತ್ತೀಚಿನವರಲ್ಲ, ನಮ್ಮ ತಾತ ಅಥವಾ ತಾತನ ತಂದೆ ಅಂಥೇಳಿ ಹೇಳ್ಬೋದು. ಗಾಂಧಿ ನಮ್ಮ ತಾತ, ಹೌದೇನಿಲ್ಲ? ಹಾಗಾದ್ರೆ ತಾತನ ತಂದೆ ಅವರ. ಹಾಗಾದ್ರೆ ಅವರು ಈ ಪ್ರಕಾರ ತಮ್ಮ ಮೋಕ್ಷ ಮಾರ್ಗ, ತಮ್ಮ ನಿರ್ಜನೆಯ ಮಾರ್ಗ, ತಮ್ಮ ಸುಖದ ಮಾರ್ಗದ ಈ ಪ್ರಕಾರ ಅವರ ಮನೆಯಲ್ಲಿ ಕೂತ 18 ವರ್ಷದೊಳಗೆ 14 ವರ್ಷದೊಳಗೆ ಭಾವಿಸ್ತಾ ಇದ್ದಾರೆ. ಹಾಗಾದ್ರೆ ಆ ಭಾವನಾದ ಅನುಸಾರ ಸಮ್ಯಕ್ ದೃಷ್ಟಿ ಜೀವದಲ್ಲಿ ಕಾರ್ಯ ಯಾವಾಗ ಆಗ್ತಿದೆ ಆವಾಗ ಕಣ್ಣು ತೆರೆದಿದ್ರೂ ಕೂಡ ನಮ್ಮ ಪೂಜ್ಯಪಾದಾಚಾರ್ಯರು ಹೇಳಿದ್ರಲ್ಲ, ನೋಡಿದರೂ ಸಹ ನೋಡುವುದಿಲ್ಲ. ಏನು ನೋಡಿದರೂ ಶಿವ ಬರ್ತಾ ಇದೆ, ಅದನ್ನು ನೋಡಿದರೆ. ಅದನ್ನು ನೋಡಲಿಲ್ಲ. ಹೇಗೆ ನೋಡಲಿಲ್ಲ? ನೋಡಿದ್ರು ಮತ್ತೆ ಹೇಗೆ ನೋಡಲಿಲ್ಲ ಹೇಳ್ರಿ? ಶಿವ ಬರ್ತಾ ಇದೆ ಅನ್ನೋದನ್ನು ಸಮ್ಯಕ್ ದೃಷ್ಟಿ ಜೀವ ನೋಡಿದ. ಅಲ್ಲಿ ತಾನೊಬ್ಬನೇ ಅದನ್ರಿ, ಬೇರೆ ಯಾರಿಲ್ಲ. ತನ್ನನ್ನು ಆಕರ್ಷಿಸಿ ತನ್ನ ಕಡೆಗೇನ ಬರ್ತಾ ಇದೆ ಅದು ಶಿವ. ನೋಡಿದರು. ಹೇಗೆ ನೋಡಿದರು? ಕಣ್ಣಿನಿಂದ ನೋಡಿದರು. ನೋಡಿದರೂ ಸಹ ನೋಡುವುದಿಲ್ಲ. ನೋಡಲಿಲ್ಲ ಅಂದ್ರೆ ಹೇಗೆ ನೋಡುವುದಿಲ್ಲ? ಹೇಗೆ ನೋಡುವುದಿಲ್ಲ? ಅದು ನನಗೇನ್ರೆ ಹಾನಿ ಮಾಡ್ತಾ ಇದೆ ಅನ್ನೋ ರೂಪದಿಂದ ನೋಡಲೇ ಇಲ್ಲ. ಹಾನಿ ಮಾಡಬಹುದು ಅನ್ನೋ ಭಯದಿಂದ ನೋಡಲೇ ಇಲ್ಲ. ಹೇಗೆ ತಪ್ಪಿಸಿಕೊಳ್ಳೋದ ಅನ್ನೋ ಚಿಂತೆಯಿಂದ ನೋಡಲೇ ಇಲ್ಲ. ಇದು ನೋಡ್ಲಿಲ್ರಿ. ನೋಡಿದರು. ಏನು ನೋಡಿದರು? ಅದು ಬರ್ತಾ ಇದೆ ಅನ್ನೋದು. ಅದರಲ್ಲಿ ಶತ್ರು ಮಿತ್ರದ ಭಾವದಿಂದ ನೋಡಲೇ ಇಲ್ಲ. ಭಯಾಕ್ರಾಂತರಾಗಿ ನೋಡಲೇ ಇಲ್ಲ. ಅರೆ, ಇದು ಎಂಥ ಧೈರ್ಯ ರೀ, ಎಂಥ ಎದೆಗಾರಿಕೆ! ಇದು ಯಾರ್ದು ಮಹಿಮೆ? ಇದು ಸಮ್ಯಕ್ ದರ್ಶನ. ಆ ಸಮ್ಯಕ್ ದರ್ಶನ ಏನಿದೆ? 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 ನನ್ನದೇ ಆದಂಥದ್ದ, ತಾನಾಗೇ ಬರುವಂಥದ್ದ ಒಂದು ಪರ್ಯಾಯ ಇದೆ. ನನ್ನದೇ. ಹಾಗಾದ್ರೆ ನನ್ನದೇ ಅಂದ್ರೆ ನಾನು ಯಾರ? ಧ್ರುವ ಚೈತನ್ಯ ತ್ರಿಕಾಲಿ ಜ್ಞಾತ ಆರೂಪಿ ಅನಂತ ಗುಣ ಸಂಪನ್ನ ಮಹಾಪದಾರ್ಥ. ಹಾಗಾದ್ರೆ ಸಮ್ಯಕ್ ದರ್ಶನದಷ್ಟು ಮಹಿಮೆ ಇದೆ ಅನ್ನುವುದು ಈ ಮಹಾಪದಾರ್ಥದ ಮಹಿಮೆ ಎಷ್ಟಿರಬೇಕು? ನಾವು ಯಾವುದರ ಎದರ ದೀನ ಹೀನ ಆಗ್ತಾ ಇದ್ದೇವೆ, ಬಿಟ್ಟೋದ್ರ ಹೋಗ್ಲಿಲ್ಲ. ಎಷ್ಟಾಗಿದ್ದಾವ್ರಿ? ಅನಂತ ಆಗಿದ್ದಾವೆ. ಅನಂತ ಮನುಷ್ಯ ದೇಹ, ಇಂಥವು ದೇಹ ಅನಂತ. ಅನಂತ ಅಂಥೇಳಿ ಹೇಳೋದ ಸುಮ್ಮನೆ ಸಹಜ ಶಬ್ದ ಇದೆ. ಆದರೆ ಅನಂತ ಅನಂತ ಅನಂತಾನಂತ ಆಗಿದ್ದಾವೆ. ಯಾವುದು ಒಂದು ಉಳಿಲಿಲ್ಲ. ಮತ್ತೆ ಇದನ್ನು ಉಳಿಸ್ಕೊಂಡು ಏನು ಮಾಡೋದಿದೆ? ಇದು ಉಳಿಯೋದಂತೂ ಇಲ್ಲ, ಅದು ನಿಯಮ ಬೇರೆ. ಆದರೆ ಇದನ್ನು ಉಳಿಸ್ಕೊಂಡು ನಾನೇನು ಮಾಡೋದಿದೆ? ಇದರ ಸದ್ಭಾವದೊಳಗೆ ಇದರ ಕಾರಣದಿಂದ ನನಗೆ ಎಷ್ಟು ಶಾಂತಿ ಇದೆ, ಎಷ್ಟು ಕೆಲಸ ಹತ್ತಿದೆ ಇದರ ಕಾರಣದಿಂದ. ಇದರಿಂದ ನನಗೆ ಲಾಭ ಏನಿದೆ, ಎಷ್ಟು ಕೆಲಸ ಹತ್ತಿದೆ ಇದರ ಕಾರಣದಿಂದ. ಎಚ್ಚವತ್ ಕೆಲಸ ಎಲ್ಲ ಇದ್ರೂ ಅದವ್ರೆ, ನಾನು ಏನದವ್ರೆ. ಹಾಗಾದರೆ ಈ ದುಷ್ಟ ಪದಾರ್ಥದ ಸೇವೆ ಮಾಡುವ ಸಲುವಾಗಿ ಆ ಚೈತನ್ಯ ಮಹಾಪ್ರಭುವಿನ ಹತ್ರ ಸಮಯ ಎಲ್ಲಿದೆ? ಯಾಕೆ ಸಮಯ ಹಾಕೋದು ಆ ಕಡೆ? ಯಾಕೆ ಭಯ ಪಡೋದು? ಯಾಕೆ ಚಿಂತೆ ಮಾಡೋದು? ಅರೆ,
ಇವೆಲ್ಲ ಮಾತ್ರ ಶಾಸ್ತ್ರದ ಶಬ್ದಗಳಿಂದ ನಮ್ಮಲ್ಲಿ ಏನಾಗುವುದಿಲ್ಲ. ನಮ್ಮಲ್ಲಿ ಪ್ರತ್ಯಕ್ಷ ಯಾವುದು ಪ್ರಯೋಜನಭೂತ ಭಾವ ಇದೆಯೋ ಆ ಭಾವದಿಂದ ನಮ್ಮ ಕಾರ್ಯ ನಾವು ಮಾಡಿ ತಕ್ಕೊಳ್ಳೋದಿದ್ದೀರಿ. ರೋಗಚರಿಗಳು ಬರುವ ಮುನ್ನವೇ ಜಾಗರೂಕತೆ ವಹಿಸಿಕೊಳ್ಳುತ್ತಾ ಬೇಗ ನಿರ್ಣಯ ಆತ್ಮಹಿತವನ್ನು ಮಾಡಿಕೊಳ್ಳುವುದು. ರೋಗಚರಿಗಳು ಬರುವ ರೋಗ ಬಂದ ನಂತರ ಧನದ ವಿನಿಯೋಗ ಮಾಡಿ ರೋಗವನ್ನು ದೂರ ಮಾಡುವ, ರೋಗ ದೂರ ಮಾಡಿಕೊಂಡು ಸುಖಿ ಆಗುವ ಇಷ್ಟೆಲ್ಲ ಪಲ್ಲಾಳ ಎತ್ತಕಬೇಕಾಗಿದೆ. ಈಗ ಸ್ವಾಧೀನ ನಿನ್ನ ಸುಖಮಯ ಆತ್ಮನನ್ನ, ನಿನ್ನ ಚೈತನ್ಯ ಸ್ವರೂಪವನ್ನ, ನಿನ್ನ ದೇಹದಿಂದ ಅತ್ಯಂತ ಭಿನ್ನ ಸ್ವರೂಪವನ್ನ ಗುರುತಿಸಿಕೊಳ್ಳು, ವಿಶ್ವಾಸ ಮಾಡು, ಅನುಭವ ಮಾಡು. ಸುಲಭ ಕೆಲಸ ಬಿಟ್ಟ ಏನೇನೋ 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 ಅದೇನು ಮತ್ತು ಇನ್ಶೂರೆನ್ಸ್, ರೋಗದ್ದನ್ನ ಅಪೇಕ್ಷೆ, ಸಾವಧಾನ ಇರೋದು, ಬುದ್ಧಿಯೊಳಗೆ ರೋಗದ್ದನ್ನ ಸ್ವೀಕಾರ. ಹೌದು ಅಥವಾ ಅಲ್ಲ? ಸಾವಧಾನ ಎಲ್ಲಿರೋದಿದೆ, ಎಲ್ಲಿ ಜಾಗೃತ ಇರೋದಿದೆ? ಅರೆ, ನನ್ನ ಪರಿಣಾಮ ದೇಹದ ಮೇಲೆ ಆಕರ್ಷಿತ ಆಗದೇ ಇರುವ ಹಾಗೆ ಜಾಗೃತಿ ಇರೋದಿದೆ. ನನ್ನ ಪರಿಣಾಮ ಧನದ ಹಿಂದೆ ಓಡದೇ ಇರುವ ಹಾಗೆ ಆಕರ್ಷಿತ. ಹಾಗಾದ್ರೆ ಧನ ಬೇಡನ? ಯಾತಕ್ಕೆ ಬೇಕು? ಆರಖಂಡದ ಅಧಿಪತ್ಯವನ್ನೆಲ್ಲ ಬಿಟ್ಟು ಹೋದಾಗ ಮೋಕ್ಷ ಆಯ್ತಲ್ಲ ಅವನಿಗೆ. ಭರತೇಶ್ವರನಿಗೆ, ಶಾಂತಿನಾಥ, ಕುಂತುನಾಥ, ಅರಖ್ನಾಥರಿಗೆ ಚಕ್ರವರ್ತಿ ಇದ್ದರಲ್ಲ ಅವರ ಆರಖಂಡದ ಐಶ್ವರ್ಯವನ್ನೆಲ್ಲ ಬಿಟ್ಟ ನಂತರ ಏನಾಯಿತು? ಸ್ವಾಧೀನ ಸುಖ, ನಿರಾಕುಲ ಶಾಂತಿ, ಶಾಶ್ವತ ಸುಖದ ಪ್ರಾಪ್ತಿ ರೂಪದ ಮೋಕ್ಷ ಆಯ್ತರೆ. ಹಾಗಾದ್ರೆ ಮೊದಲು ಇದನ್ನು ಭೋಗಿಸೋನು, ಮೊದಲು ಇದರದ್ದು ಕಾರ್ಯ ಮಾಡೋನು, ಮೊದಲು ಶರೀರದ ಕಾರ್ಯ ಮಾಡೋನು, ಆಮೇಲೆ ಶರೀರದ ಮೇಲಿನ ಮೋಹವನ್ನು ಬಿಡೋನು. ಅರೆ, ಮೊದಲು ಮೋಹ ಬೆಳೆಸೋದ, ಆಮೇಲೆ ಮೋಹ ಬಿಡೋದ? ಯಾರು ಸಾಧ್ಯ ಇದೆ? ಯಾರು ಸಾಧ್ಯ ಇದೆ? ಹಾಗಾದರೆ ಇಲ್ಲಿ ಅಶುದ್ಧ ಪರಿಣತಿ ಬಿಟ್ಟು ಹೋಗುವುದರಿಂದ ಕರ್ಮನ ವರ್ಗಣಗಳ ಅವನಿಗೇನು ಮಾಡುವುದಿಲ್ಲ. ಅಶುದ್ಧ ಪರಿಣತಿ ಬಿಟ್ಟು ಹೋದ ನಂತರ ಮನವಚನ ಕಾಯ ಅವನದ ಮೊದಲ ಹೇಗೆ ಇತ್ತು, ಅಂಗಡಿಯಾಗ ಹೋಗೋದ, ಪೇಟೆಗೆ ಹೋಗೋದ, ಅಡುಗೆ ಮಾಡೋದ, ಮನೆಯೊಳಗಿನ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡೋದ, ಪರಿವಾರದ ವಿಚಾರ ಮಾಡೋದ, ಇದೆಲ್ಲ ಮಾಡ್ತಿತ್ತು ಮನಸ್ಸ. ವಚನ ಅದಕ್ಕನುಸಾರವಾಗಿ ವಚನ ಇದ್ದು ಅದಕ್ಕನುಸಾರವಾಗಿ ಕಾರ್ಯ ನಡೆದಿದೆ. ಅದೇನು ಇವನಿಗೆ ಹಾನಿ ಮಾಡುವುದಿಲ್ಲ. ಯಾವುದರಿಂದ? ಅಶುದ್ಧ ಪರಿಣತಿ ಹೊರಟು ಹೋಗೋದರಿಂದ, ಬಿಟ್ಟು ಹೋಗೋದರಿಂದ. ಮುಂದೆ ಅವನಲ್ಲಿನ ಪರಿಣತಿ ಹೋದ ನಂತರ ಕೆಲ ಕಾಲದ ನಂತರ ಏನಾಗ್ತಿದೆ? ಪರಿಣಾಮಗಳು ಬಿಟ್ಟು ಹೋಗ್ತವೆ. ಪರಿಣಾಮಗಳು ಬಿಟ್ಟು ಹೋಗ್ತವ ಅರ್ಥಾತ್ ಪರಿಣಾಮಗಳಲ್ಲಿ ಉಪಯೋಗ ಒಂದಾಗುವುದಿಲ್ಲ. ಹೀಗಾಗುವುದರಿಂದ ಆ ಪರಿಣಾಮಗಳ ಹಾಗೆ ಬಂದಿದ್ದು ಹಾಗೆ ಬಂದ ದಾರಿಗೆ ಸುಂಕವಿಲ್ಲ ಅಂಥೇಳಿ ಹೊರಟು. ಪರಿಣಾಮ ಹೊರಟೋದ ನಂತರ ಇವು ಬೇಕಾದರೆ ಇಂದ್ರಿಯ ಭೋಗಿಸಲಿ. ಮನುಷ್ಯನ ಮೂಲಕ ಏನೇನು ಮಾಡ್ತಾನೋ ಮಾಡಲಿ, ಮನಸ್ಸು ಏನೇನು ಮಾಡ್ತಿದೆ ಮಾಡಲಿ. ಮನಸ್ಸೇನು ಮಾಡುವುದಿಲ್ಲರಿ. ಅಕೇಲ ಇಂದ್ರಿಯಗಳೇನೂ ಮಾಡುವುದಿಲ್ಲ. ಅವುಗಳಿಗೆ ಚೈತನ್ಯದ ಆಧಾರ ಬೇಕಲ್ಲ. ಬರೀ ಇಂದ್ರಿಯಗಳೇನು ಮಾಡ್ತಾವ್ರಿ? ಶವದ ಇಂದ್ರಿಯಗಳೇನು ಮಾಡ್ತಾವು? ಏನೂ ಮಾಡುವುದಿಲ್ಲ. ಅದೇ ಪ್ರಕಾರ ಜೀವಂತ ವ್ಯಕ್ತಿಯ ಇಂದ್ರಿಯಗಳು ಕೂಡ ಚೈತನ್ಯದ ಆಧಾರ ಇಲ್ಲದ ಏನೂ ಮಾಡುವುದಿಲ್ಲ. ಹಾಗಾದ್ರೆ ಆ ಇಂದ್ರಿಯಗಳ ವಿಷಯದೊಳಗೆ ಪ್ರವೃತ್ತಿ ಏನು ನಡೆದದ್ದಿದೆ ಇಂದ್ರಿಯಗಳದ್ದ, ಅದರೊಳಗೆ ಚೈತನ್ಯದ ಆಧಾರ ಇದೆ. ಚೈತನ್ಯದ ಆಧಾರ ಇದ್ರೂ ಆ ಚೇತನ ಸ್ವರೂಪಿ ಆತ್ಮನಿಗೆ ಯಾವ ಬಾಧೆ ಇಲ್ಲ. ಇದು ಎಂಥ ಭೇದ, ಇದು ಎಂಥ ಸೂಕ್ಷ್ಮತೆ, ಇದು ಎಂಥ ಒಳಗಡೆ ಸಂಧಿ ಇದೆ ಪ್ರಭು. ಸಂಧಿ, ಆ ಸಂಧಿ. ಅದಕ್ಕೆ ಹೇಳಿದ್ರು ಅಲ್ಲಿ ಇಡನಿ ಏನ, ಅಲ್ಲೇನಿಡು? ಚೇಣವನ್ನು ಮತ್ತು ಜೋರಾಗಿ ಅದನ್ನು ಹೊಡಿ.
ದೌಲತರಾಮರು ಹೇಳ್ಯಾರ 6 ಗುರಾಣಿಯೊಳಗೆ 6ನೇ ಗುರಾಣಿಯೊಳಗೆ ಏನು ಹೇಳಿದಾರೆ? ರಾಗ ಮತ್ತು ವರ್ಣಾದಿಗಳ ಮಧ್ಯದೊಳಗ ಪ್ರಜ್ಞೆ ಎಂಬ ಚೇನವನ್ನಿಟ್ಟು ನೀನು ಏಟ ಹಾಕ ಭಿನ್ನಾಗಿ ಆ ಸಂಧಿ ಅರೆ ಕಷ್ಟ ಐತೆ ಅಂತ ಹೇಳಿ ನಾವು ಉಳಿದಿದ್ದೇವೆ ಇನ್ನೂವರೆಗೆ. ಇಲ್ಲೇ ನಾವು ಉಳಿಯೋದಕ್ಕೆ ಕಾರಣ ಏನು? ತಿಳಿಯೋದೆಲ್ಲ ಕಷ್ಟ ಐತ್ರಿ. ಕಷ್ಟ ಯಾಕ ಅಂತಂದ್ರೆ ಉಪಯೋಗ ನಮ್ದು ಸೂಕ್ಷ್ಮ ಇಲ್ರಿ, ಸ್ಥೂಲ ಅಂಥೇಳಿ. ಯಾವ ಪ್ರಕಾರ ಇಷ್ಟು ದೊಡ್ಡದಾದಂಥ ಇಕ್ಕಳಿಕೆಯಿಂದ ಇಷ್ಟು ಚಿಕ್ಕದಾದಂಥ ಮಣಿರತ್ನವನ್ನು ಹಿಡಿಯೋದು ಸಾಧ್ಯ ಇಲ್ಲ ರೀ. ಇಷ್ಟು ಚಿಕ್ಕದೇ ಇದೆ, ಬೆಲೆ ಬಾಳುವ ರತ್ನ ಇದೆ ರೀ, ವಜ್ರ. ಇಕ್ಕಳಿಕೆ ನಮ್ಮ ಹತ್ರ ಇಷ್ಟು ದೊಡ್ಡದಿದೆ. ಅದನ್ನೇ ಅಂದ್ರನ ಉಪಯೋಗ ಸೂಕ್ಷ್ಮ ಯಾಕೆಲ್ಲ ಅಂತಂದ್ರೆ ನಮ್ಗೆ ಅವಶ್ಯಕ ಅನ್ನಿಸ್ತಾ ಇಲ್ಲ. ನಮ್ಗೆ ಅದು ಅವಶ್ಯಕ ಅನ್ನಿಸ್ತಿದೆ. ಯಾವುದರ ಸಂಸಾರ ಶರೀರ ಹೋಗೋದೆಲ್ಲ ಏನಿದೆ ಅಲ್ಲ, ಚಿರಪರಿಚಿತ ಏನಿದೆ ಅಲ್ಲ, ಅದು ಅವಶ್ಯಕ ಅನಿಸಿದ ನಂತರ ಸ್ವಲ್ಪ ನಿದ್ರೆಯೊಳಗೂ ಕೂಡ ಎಲ್ಲಾದರೂ ಸದ್ದಾಯಿತು ಅಂತಂದ್ರೆ ಎದ್ದು ಕೂಡ್ತಾನೆ. ಅಲ್ಲೇನಾಯ್ತು ಇಲ್ಲೇನಾಯ್ತು. ಬೇಕಾದ್ರೆ ಅಷ್ಟಕ್ಕೆ ಸಮಾಧಾನ ಇಲ್ಲದ್ರ ಲೈಟ್ ಹಚ್ಚಿ ನೋಡ್ತಾನೆ, ಬಿಟ್ಟು ನೋಡ್ತಾನೆ. ಏನಿದೆ ಅಲ್ಲಿ ಗರಜ್ ಇದೆ, ಅವಶ್ಯಕತೆ ಭಾಸಿತಾಗ್ತಾ ಇದೆ. ಅಲ್ಲಿ ರುಚಿ ಇದೆ ಪ್ರಭು. ಅದಕ್ಕೆ ಜ್ಞಾನಿ ಗುರುಗಳು ಹೇಳಿದ್ರು, ರುಚಿ ಅನುಸಾರ ವೀರ್ಯ. ನಿನ್ನಲ್ಲೇ ವೀರ್ಯ, ಪೌರುಷ ಯಾಕೆ ಜಾಗೃತ ಆಗ್ತಾ ಇಲ್ಲ ಅಂತಂದ್ರೆ ನಿನಗೆ ರುಚಿ ಇಲ್ಲ. ರುಚಿ ಯಾಕೆಲ್ಲ? ಗರಜ್ ಅನ್ನಿಸ್ತಾ ಇಲ್ಲ. ಇದೈತೆಷ್ಟು ಸಾಕು. ಯಾವುದು ಸಾಕು? ಶರೀರ ನಿರೋಗಿ ಐತಲ್ಲ, ಬಸ್ತಿಗೆ ಹೋಗಿ ಬರ್ತೈತಿ ಸಾಕು. ತಿಂದದ್ದು ಅರಗತಿದೆಯಲ್ಲ, ಹಸಿವಾಗ್ತಿದೆಯಲ್ಲ ಸಾಕು. ಎಲ್ಲ ಮಕ್ಕಳ ಸೊಸೆಯಂದಿರ ಕಾಳಜಿ ಮಾಡ್ತಾರೆ, ನನ್ನ ಮಾತು ಕೇಳ್ತಾರಲ್ಲ. ಇನ್ನೇನು ಬೇಕಾಗಿತ್ತು ಇಲ್ಲಿ? ಇನ್ನೇನು ಬೇಕಾಗಿತ್ತು? ಸರಿ, ಏನು ನಿಕೃಷ್ಟ ಉದಾಹರಣೆ ಎಷ್ಟು ಬಾರಿ ಕೊಟ್ಟರೂ ಕೂಡ ನಮ್ಮ ಬುದ್ಧಿ ಆ ನಿಕೃಷ್ಟ ಸ್ಥಾನದಿಂದ ಹೇಸಿಗೆ ಪಟ್ಕೊಳ್ತಾನೆ ಇಲ್ಲ. ಬುದ್ಧಿ ಏನಾಯ್ತು ಇಲ್ಲಿ? ಅಶುದ್ಧ ಪರಿಣಾಮಗಳು ಬಿಟ್ಟೋದು. ಎಲ್ಲಿ ಬಿಟ್ಟೋದು? ಉಪಯೋಗವನ್ನ ತಮ್ಮ ಕಡೆ ಎಳ್ಕೊಳ್ಳೋದು ಸಾಧ್ಯ ಆಗಲಿಲ್ಲ. ಶುಕ್ರವಾರ ಅಥವಾ ಗುರುವಾರ ಇದ್ರ ಬಗ್ಗೆ ಹೇಳಿದ್ದಿತ್ತು. ಸಂವಾದದೊಳಗೆ ಬಂದಿರುವ ಮಾತು, ಹಾಸನದೊಳಗನ ಪಾರ್ಶ್ವನಾಥನ್ನ ಇದು ತಪ್ಪಿದೆ ಅಂತ. ರಾಗದ್ವೇಷಗಳು ಉತ್ಪನ್ನ ಆಗ್ತಾ ಇದ್ದ ಹಾಗೆ ದ್ರವ್ಯವು ದೃಷ್ಟಿಯೊಳಗೆ ಬರುತ್ತದೆ ಅಂಥೇಳಿ ಹೇಳಿದ್ರ. ದ್ರವ್ಯ ಹಾಗೆ ರಾಗದ್ವೇಷ ಆಗ್ಬೀಳದಾಗ ದ್ರವ್ಯ ಹೇಗೆ ಬರೋದ? ಸಂದೇಹ. ಆದರೆ ಸಮ್ಯಕ್ ದೃಷ್ಟಿಯ ಮಾತು ಹೀಗಿದೆ, ರಾಗದ್ವೇಷ ಆದ ನಂತರ ಈ ಜ್ಞಾನದ ಎದುರಿಗೆ ಆ ರಾಗದ್ವೇಷ ಮುಖ್ಯ ಆಗೋಕ್ಕಿಂತ ಮುಂಚೆ ದ್ರವ್ಯ ಅವನ ದೃಷ್ಟಿಯೊಳಗೆ ಮುಖ್ಯ. ಇದು ದ್ರವ್ಯದ ಪಾತ್ರ ಇದೆಯೋ, ದ್ರವ್ಯವನ್ನು ನಂಬಿರುವಂಥ ಪರ್ಯಾಯದ ಯೋಗ್ಯತೆ ಇದೆಯೋ, ಇದರದ ಶಬ್ದದಿಂದ ಯಾರು ಹೇಳೋರ್ರೆ? ಹೇಗೆ ಹೇಳೋದ? ದ್ರವ್ಯ ಕೂಟಸ್ಥ ದ್ರವ್ಯ ಏನು ಮಾಡ್ತಿದೆ? ದ್ರವ್ಯ ಹೇಗೆ ಬಂದು ಬಿಡೋ ಸಾಧ್ಯ ಇದೆ? ಅರೆ, ಸಮ್ಯಕ್ ದರ್ಶನದ ಮಹಿಮಾ ಅಷ್ಟಿದೆ ಪ್ರಭು, ತಿಳಿಯುವುದಿಲ್ರಿ. ನಿಜವಾಗಿ ಇದೇ ಮಾತಿದೆ ಅಂಥೇಳಿನ ಮಾ ಚಿಂತಯಿ ಮಾ ಜಂಪಯಿ ಮಾ ಚಿಟ್ಟಲಿ ಅಂಥೇಳಿ ಬೃಹದ್ರವ್ಯ ಸಂಗ್ರಹದೊಳಗೆ ನೇಮಿಚಂದ ಸಿದ್ಧಾಂತಿ ದೇವ ಹೇಳಿದ್ದಾರೆ. ಯಾವ ಚಿಂತೆಯನ್ನು ಯಾವ ಮಾತನ್ನೂ ಆಡಬೇಡ, ಶರೀರದ ಮೂಲಕ ಯಾವ ಪ್ರವೃತ್ತಿಯನ್ನು ಬರೀ ಜ್ಞಾನದೊಳಗ. ಅರೆ, ಏನು ಮಾಡೋದಿದ್ದೀರಿ ಗೌರಣ್ಣವ್ರು? ಯಾವ ಬೆಟ್ಟ ಈ ಕಡೆ ನಿಂತೆ ಆ ಕಡೆ ಇಡೋದಿದೆ ಹೇಳಿ? ಕಷ್ಟ ಏನಿದೆ ರೀ? ಏನಿದೆ ಕಷ್ಟ? ಏನಿದೆ ಅನ್ನೋದಕ್ಕಿಂತ
ಕಷ್ಟವನ್ನು ಬಿಟ್ಟ ನಂತರ ಸರಳ ಕಾರ್ಯ, ಸಹಜ ಕಾರ್ಯ. ಯಾವ ಪ್ರಕಾರದ ಶಕ್ತಿಯ ಪ್ರಯೋಗ ಮಾಡಿದ್ರೆ ಸೂಜಿಯೊಳಗೆ ದಾರವನ್ನು ಪವನಿಸಬಹುದಾಗಿದ್ದೀರಿ. ಶಕ್ತಿ ಗಂಡಗಚ್ಚೆ ಹಾಕಿ ನಿಲ್ಲೋದು, ಖಡ್ಗವನ್ನು ಹಿರಿಯೋದ, ಏನು ಬೇಕಾಗಿ ಶರೀರ ಸಾಮರ್ಥ್ಯ ಬೇಕಾಗಿದೆ. ಏನಿದೆ? ಸಹಜ ಜ್ಞಾನದ ಏಕಾಗ್ರತೆ. ಸೂಜಿಯೊಳಗೆ ದಾರವನ್ನು ಪವನಿಸಬೇಕಾದ್ರೆ ಉಪಯೋಗ ಒಂದಿಷ್ಟು ಸ್ಥಿರ ಬೇಕು, ದೃಷ್ಟಿ ಒಂದಿಷ್ಟು ಸಂಕುಚಿತ ಬೇಕು. ಅರ್ಜುನ ಆ ಬಾಣ ಬಿಟ್ಟಲ್ಲ, ಮಾವಿನ ಹಣ್ಣಿಗೆ ವೃಕ್ಷ ಇದೆ, ಟೊಂಗೆ ಇದೆ, ಗೊಂಚಲೆ ಇದೆ, ಅದರೊಳಗಿನೆಲ್ಲ ಉಪಯೋಗವನ್ನ ಸಂಕ್ಷಿಪ್ತ ಮಾಡಿಕೊಂಡ ಆ ಒಂದು ಹಣ್ಣಿನ ಮೇಲೆ ದೃಷ್ಟಿ. ಹಾಗೆ ಇಲ್ಲಿ ಸಹಜ ಆಗೋದಿದೆ. ಏನ ಅಲ್ಲಿ ಯಾವುದು ಕೃತ್ರಿಮ ಇದೆ, ಕಷ್ಟದ್ದಿದೆ, ಅದನ್ನೆಲ್ಲ ಬಿಟ್ಟ ನಂತರ ಇಲ್ಲಿ ಸಹಜ. ಏನು ಸಹಜ? ಜ್ಞಾನದೊಳಗ ಸ್ವಪರ ದ್ರವ್ಯಗಳ ನಿರ್ಣಯ, ಸ್ವಭಾವ ವಿಭಾವಗಳ ಮಧ್ಯದಲ್ಲಿರುವಂಥ ಅಂತರ. ಮೊನ್ನೆಯಿಂದ ಹೇಳ್ತಾ ಇದೆ, 4 ದಿವಸದಿಂದ ಹೇಳ್ತಾ, ನಮಗೆ ಭೇದ ಜ್ಞಾನ ಮಾಡಬೇಕಾದ್ರೆ ದ್ರವ್ಯದ ಮಧ್ಯದಲ್ಲಿರುವಂಥ ಅರೇ ಇಂದ್ರಿಯಗೋಚರ ಪದಾರ್ಥಗಳಿಂದ ಪ್ರತ್ಯಕ್ಷ ಕಿವಿಯಿಂದ ಕೇಳಿ ಬರ್ತಾವೆ ಸ್ವಾರ್ಥಮಯ ಶಬ್ದ, ಆದ್ರೂ ಅದನ್ನು ನಂದ ಅಂತೇವ್ರಿ. ಪ್ರತ್ಯಕ್ಷ ಕಣ್ಣಿನಿಂದ ಕಂಡು ಬರ್ತಿದೆ, ತಿರಸ್ಕಾರ ಮಾಡ್ತಾ ಇರೋದ, ಆದ್ರೂ ಆ ಮಕ್ಕಳ ನನ್ನವರಂತೆ. ಬಹಳ ಕಠಿಣ ಇದೆ ರೀ ಈ ಜೀವದ. ಕಠಿಣ ಅಂತಂದ್ರ ಭೇದ ವಿಜ್ಞಾನ ಸ್ವಭಾವದ ಕಡೆಗೆ ಬರೋದು. ವಸ್ತುವಿನ ನಿರ್ಣಯ ಮಾಡುವುದು ಕಠಿಣ ಇಲ್ಲ. ಈ ಅವಸರ ಬಿಟ್ಟು ಹೋಯ್ತಂದ್ರೆ ಭಾಳ ಕಠಿಣ ಇದೆ. ಇದೇನು ಕಠಿಣ ಇದೆ? ಇದಕ್ಕೇನು ಧನ ಬೇಕಾಗಿಲ್ಲ, ದೇಹ ಬಲ ಬೇಕಾಗಿಲ್ಲ, ಇಂದ್ರಿಯಗಳ ಸಾಮರ್ಥ್ಯ ಬೇಕಾಗಿದೆ ಅಂತ ಕಣ್ಣ ಕಾಣುವುದಿಲ್ಲ. ಮತ್ತು ಭೇದಜ್ಞಾನ ಹೇಗೆ ಮಾಡಬೇಕು? ಈಗೇನಿಲ್ಲ, ಕೂಡ್ಲಿಕ್ಕೆ ಆಗೋದಿಲ್ಲ, ಮತ್ತು ಬೆನ್ನ ತಾಳೋದಿಲ್ಲ, ಮತ್ತು ಭೇದಜ್ಞಾನ ಹೇಗೆ ಮಾಡೋಣ? ಹೀಗಿಲ್ಲ, ಏನಿದೆ? ಆದರೆ ಕಠಿಣ ಏನಿದೆ ಅಂತಂದ್ರೆ ಇದು ಅವಸರ ಬಿಟ್ಟು ಹೋಯ್ತಂದ್ರೆ ಬಹಳ ಕಠಿಣ ಇದೆ. ಪ್ರಭು ಎಲ್ಲಿ ಹೋಗಿ ಬೀಳೋದ್ರಿ? ಯಾವ ಅವಸ್ಥೆಯೊಳಗೆ ಬೀಳೋದು? ಲಲಿತ ಯಾವ ಅವಸ್ಥೆಯೊಳಗೆ? ಎಂಥ ಸುಂದರ ಅವಸ್ಥೆ! ಇದು ಬಿಟ್ಟ ನಂತರ ಎಂಥ ಸುಂದರ ಅವಸ್ಥೆ ಬರೋದು ಹೇಳ್ರಿ. ಈಗ ಸುಂದರ ಸ್ವರೂಪವನ್ನು ತಿಳಿಯದೇ ಇದ್ದರೆ ಎಲ್ಲಿಂದ ಬರೋದು ಸುಂದರ ಅವಸ್ಥೆ? ಎಂಥ ನಿಕೃಷ್ಟ! ಗಿರಿ, ದರಿ, ನದಿ, ಕಾನನ, ವನ ಎಲ್ಲೆಲ್ಲಿ ಹೋಗಿದೆ? ವೃಕ್ಷದೊಳಗೆ ಹುಳುವಾಗೋದು. ಹೇಳಿದ್ದನಲ್ರಿ, ಕತ್ತಲೆ ಕವಿದಿರುವ ಗುಹೆಯೊಳಗೆ ಕ್ರಿಮಿ ಆಗೋದು. ಯಾವ ಮಕ್ಕಳು ಕೇಳ್ತಾರೆ? ಇಂದಿಷ್ಟೆಲ್ಲ ಆಗ್ರಹ ಮಾಡ್ತಾ ಇದ್ದೇವಲ್ಲ, ಕೇಳ್ಬಿಟ್ಟು ನಾನು ಮಾಡಿದ್ದು. ಅಲ್ಲಿ ಯಾರು ಕೇಳ್ತಾರ್ರಿ ನಮ್ಮನ್ನ? ಮತ್ತು ಅಸಾಧ್ಯ ಇದೆ ಅಂದ್ರೆ ಅಲ್ಲಿ ಹೋಗದೇ ಹೋಗೋದು ಅಸಾಧ್ಯ ಇದೆ ಅಂದರೆ ಸುಲಭ ಸಾಧ್ಯ ಇದೆ. ಮತ್ತು ಅಲ್ಲಿಂದ ಬರೋದ, ಮತ್ತು ಇಂಥದ್ದು ಪ್ರಾಪ್ತಿ ಆಗೋದ ಇಲ್ಲ. ಇಲ್ರಿ, ಮರತೇ ಬಿಡೋದ್ರಿ. ಈಗ ನಿನ್ನಲ್ಲೇ ನೀನು ಎಚ್ಚೆತ್ತುಕೊಂಡು ನಿನ್ನನ್ನು ನೀನು ತಿಳಿಯುವ ಕಾರ್ಯ ಈಗ ಮಾಡದಿದ್ರ ಅನಂತ ಕಾಲ ಮರ್ತ ಬಿಡೋದ. ಈ ಮನುಷ್ಯಗೆ ಅಪೂರ್ವ ಲಬ್ಧಿ ನಮಗೆ ಸಿಕ್ಕೈತಿ, ಜೈನ್ ಕುಲ ಅಪೂರ್ವ ಲಬ್ಧಿ ಸಿಕ್ಕೈತಿ, ಅನಂತ ಕಾಲದಿಂದ ಭಾಳ ಸರಿ ಸಿಕ್ಕೈತಿ. ಆದರೆ ದಿನವಾಡಿ ತಿಳ್ಕೊಳ್ಳೋದ ಅಪೂರ್ವ ಲಬ್ಧಿ. ನಿಜವಾಗಿ ತಿಳ್ಕೊಳ್ಳುವ ಶಕ್ತಿ ಅರೆ ಸಂಜ್ಞಿತನ ಸಿಕ್ಕಿತರೆ ವಿಜಯ್ ಭಾಯಿ. ಇದೇ ಮೊದಲ ಬಾರಿ ಅಲ್ಲ, ಸಂಜ್ಞಿತನ ಸಿಕ್ಕಿತ. ಆದ್ರೆ ಸಂಜ್ಞೆಯೊಳಗ
ಜೀವಗಳ ಭೇದವನ್ನು ತಿಳ್ಕೊಳ್ಳುವಂಥ ಕಾರ್ಯಕ್ಕೆ ಯಾವುದು ನಿಮಿತ್ತಿದೆ, ಆ ನಿಮಿತ್ತ ಸಿಕ್ಕಿಲ್ಲ. ಆ ನಿಮಿತ್ತ ಸಿಕ್ಕಿದ್ರೂ ಆ ಕಾರ್ಯ ಮಾಡುವಂಥ ಶಕ್ತಿ ಸಂಜ್ಞಿತನದೊಳಗೂ ಕೂಡ ವಿಶೇಷತೆ ಇದೆ. ಅದು ಸಿಕ್ಕ ಮನುಷ್ಯರು ಬಹಳ ಅದಾರ್ರಿ, ಅದರ ಮನುಷ್ಯರಲ್ಲೇ ವ್ಯತ್ಯಾಸ ಇದೆ. ಜೈನರ ಬಹಳ ಅದಾರ್ರಿ, ಜೈನರಲ್ಲೇ ವ್ಯತ್ಯಾಸ ಇದೆ. ಸ್ವಾಧ್ಯಾಯಿಗಳ ಬಹಳ ಅದಾರ್ರಿ, ಅದರ ಸ್ವಾಧ್ಯಾಯಿಗಳಲ್ಲಿ ವ್ಯತ್ಯಾಸ ಇದೆ. ಸಮಯ ಸಾರ ಓದವರು ತುಂಬಿ ಹೋಗಿದ್ದಾರೆ ಲಕ್ಷಾಂತರ ಸಂಖ್ಯೆಯಿಂದ. ಆದರೆ ಸಮಯ ಸಾರವನ್ನು ತಿಳ್ಕೊಳ್ಳೋರ ಇಲ್ಲಂದ್ರೂ ಸಲ್ಲದು. ಅಪೂರ್ವ ಲಬ್ಧಿನ ಐತ್ರಿ ಮತ್ತು ವಿರಳ ಜೀವಕ್ಕನ ಆಗೋದ, ಏಕಾಂತದೊಳಗನ ಆಗೋದ, ಅಂತರ್ಯದ ಆಳದೊಳಗಿಳಿಯುವಂಥ ಧೈರ್ಯಶಾಲಿಗೆನ ಆಗೋದ. ಹೊರಗನ ಏನೇನರೇ ಮಾಡಿ ಹೊರಗಿನದನ್ನು ಮೆಚ್ಚಿ ಹೊರಗಿನವರ ಮೆಚ್ಚುಗೆಗೆ ಪಾತ್ರ ಆಗುವ ಭಾವ ಎಲ್ಲಿಯವರೆಗೆ ಅದವಲ್ಲ ಅಲ್ಲಿಯವರೆಗೆ ಅಂತಃತತ್ವದ ಉಪಲಬ್ಧಿಯ ಯೋಗ್ಯತೆ ಇವನದ ಕಳೆದು ಹೋಗ್ತಿದೆ, ಬಿಟ್ಟು ಹೋಗ್ತಿದೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಸಮ್ಯಕ್ ದೃಷ್ಟಿ ಜೀವದ್ದು ಅಶುದ್ಧ ಪರಿಣಾಮಗಳ ಹೊರಟು ಹೋಗುವುದರಿಂದ ಅವನು ಇಂದ್ರಿಯ ಭೋಗಿಸಿದರನು, ಮನಸ್ಸಿನ ಭೋಗಿಸಿದರನು ಅವನಿಗೆ ಜ್ಞಾನಾವರಣಾದಿ ಕರ್ಮಗಳ ಬಂಧ ಇಲ್ಲ. ಅವನಿಂದ ಚೇತನ ಅಚೇತನ ಪದಾರ್ಥಗಳ ಘಾತ ಆದ್ರೂ ಅವನಿಗೆ ಬಂಧ ಇಲ್ಲ. ಮುಗೀತೇನ್ರಿ ಕಲಶ? ಕೊನೆಯಲ್ಲಿ ಏನಿದೆ ನೋಡೋಣ. ಮುಗಿಂಗಿಲ್ರಿ ಅಲ್ಲ, ಯಾವುದು ಮುಗಿಯೋದಿಲ್ರಿ. ಯಾವೊಂದು ಕಲಶ ನಮ ಸಮಯ ಸಾರಾಯ ಮುಗಿದಿದೆ ಅನ್ರಿ, ಸ್ವಾನುಭೂತ್ಯ ಚಕಾಸತೆ ಅಲ್ಲೇ ನಿಲ್ಲಕಬೇಕಲ್ಲ. ಎಲ್ಲಿಯವರೆಗೆ ಸ್ವಾನುಭೂತಿಯಿಂದ ಅದು ಹೊಳೆಯುವುದಿಲ್ಲ, ಅದು ಪ್ರಕಾಶಿತ ಆಗುವುದಿಲ್ಲ, ಅದರ ಅನುಭವದಿಂದ ತೃಪ್ತಿ ಆಗುವುದಿಲ್ಲ, ಅದರ ಅನುಭವ ರಸದೊಳಗ ನೆನೆದು ಹೋಗುವುದಿಲ್ಲ, ಅಲ್ಲಿಯವರೆಗೆ ಆ ಕಲಶ ಏನು ಆದಾಗ್ಯೂ ಕರ್ಮಗಳ ಬಂಧವಿಲ್ಲ. ಏನು ಆಗುವುದರಿಂದ ರಾಗ ದ್ವೇಷ ಮೋಹ ರೂಪದ ಅಶುದ್ಧ ಪರಿಣಾಮಗಳು ಹೊರಟು ಹೋದ ಮೇಲೆ ಆ 5 ಇಂದ್ರಿಯಗಳು ಹಾಗೂ ಮನಸ್ಸು ಹೇಗಿದ್ದವು ಹಾಗೆಯೇ ಇರಲಿ. ಅವುಗಳನ್ನು ದೂರ ಮಾಡೋದು, ಅವುಗಳಲ್ಲೇ ಬದಲಾವಣೆ ಮಾಡೋದೇನು ಅವಶ್ಯಕ ಇದೆ, ಇದ್ದವು ಇರಲಿ, ಹಾಗೆಯೇ ಇರಲಿ. ಮತ್ತು ಪೂರ್ವೋಕ್ತ ಚೇತನ ಅಚೇತನಗಳ ಘಾತವು ಹೇಗೆ ಆಗುತ್ತಿತ್ತು ಹಾಗೆಯೇ ಆಗುತ್ತಿರಲಿ. ಆದಾಗ್ಯೂ ಶುದ್ಧ ಪರಿಣಾಮಗಳು ಆಗುತ್ತಿರುವುದರಿಂದ ಕರ್ಮಗಳ ಬಂಧವು ಇರುವುದಿಲ್ಲ. ಶುದ್ಧ ಪರಿಣಾಮಗಳು ಆಗುತ್ತಿರುವುದರಿಂದ ಒಳಗಡೆ ಶುದ್ಧ ಪರಿಣಾಮ ಜೀವದ್ದು ಶುದ್ಧ ಪರಿಣಾಮ ಆಗ್ತಾ ಇರುವುದರಿಂದ, ಅರೆ ಶುದ್ಧ ಪರಿಣಾಮ ಆಗೋದನ್ನೋ ಮಾತಿದೆಯಲ್ಲ, ಅದರದ್ದು ಒಂದು ಸ್ವಲ್ಪ ಸೂಕ್ಷ್ಮ ಎಳೆ ಬಿಡಿಸಿದರೆ ಪರಿಣಾಮ ಆತ್ಮದ ಶುದ್ಧನೇ ಇದೆ. ಹೌದೇನಿಲ್ರಿ? ಅದರ ರೂಪ ಆಯ್ತು. ಯಾವ ಅಪೇಕ್ಷೆ ಇದೆ? ಜೀವದ ಪರಿಣಾಮ ಶುದ್ಧನೇ ಇದೆ. ಶುದ್ಧ ಅರ್ಥಾತ್ ಜೀವದ ಪರಿಣಾಮ ಜೀವರೂಪ ಇದೆ. ಜೀವದ ಪರಿಣಾಮ ಚೈತನ್ಯದ ಪರಿಣಾಮ ಚೈತನ್ಯ ರೂಪ ಇದೆ, ಜ್ಞಾನದರ್ಶನ ರೂಪ ಇದೆ. ಹಾಗಾದ್ರೆ ಅದರ ರಾಗರೂಪ ಯಾವಾಗಾಯಿತು? ಅರೇ ಮಗನಿಗೆ ದೊರೆ ಬಟ್ಟೆ ತೊಡಿಸಿದ ನಂತರ, ಮಗ ಅದನ್ನೆಲ್ಲ ನಮ್ಮ ಮಗ, ಅವನಿಗೆ ದೊರೆಯ ಪೋಷಾಕವನ್ನು ತೊಡಿಸಿತು, ಆಭರಣಗಳನ್ನು ತೊಡಿಸಿತು, ಕಿರೀಟ ಮೊದಲಾದವುಗಳನ್ನ ತೊಡಿಸಿತು. ಆಗ ನನ್ನ ಮಗನೊಳಗೆ ವ್ಯತ್ಯಾಸ ಏನಾಯ್ತು? ಮುಂದ ಮರು ಸಮಯದೊಳಗ ಮರು ಕ್ಷಣದೊಳಗ ಅವುಗಳನ್ನೆಲ್ಲ ತೆಗೆದು ಹರಕಲ ಬಟ್ಟೆ ಮಲಿನ ಬಟ್ಟೆ ತೊಡಿಸಿತು ನಮ್ಮ ಮಗನಿಗೆ.
ಅವಾಗ ಅವನಲ್ಲಿ ಏನು ವ್ಯತ್ಯಾಸ ಐತೆ? ಆ ರಾಜಪೋಷಾಕ ಅಥವಾ ಭಿಕ್ಷುಕನ ಬಟ್ಟೆ ಏನಿರ್ತದ ಅದು ಇರುವೆಳದೊಳಗೆ ಕೂಡ ನಮ್ಮ ಮಗನ ಅದ. ಆ ಬಟ್ಟೆಯಿಂದ ನಮ್ಮ ಮಗನ ಪರಿಚಯ ಇದೆ ಅಂದ್ರೆ ಹಾಗಾದ್ರೆ ರಾಗ ಇರುವೆಳದೊಳಗೂ ಕೂಡ ಚೈತನ್ಯ ಪರಿಣಾಮದ ಸ್ವೀಕಾರ ಪರಿಣಾಮೀಯ ಆಶ್ರಯದಿಂದ ಆಗುವಂಥ ಸಮ್ಯಕ್ ದೃಷ್ಟಿಗೆ ಬಂಧ ಯಾಗಾಗೋದ್ರೆ ಇದು ಬಂಧದಿಂದ ಬಿಡುಗಡೆ ಹೊಂದುವ ಸ್ವಾಧೀನ ಆಂತರ್ಯದ ಸುಲಭ ಉಪಾಯ ಇದೆ. ಸುಲಭ ಮತ್ತು ಕಷ್ಟದೊಂದು ಉಪಾಯ ಬೇರೆ ಇದೆಯಲ್ಲ, ಇದು ಒಂದೇ ಉಪಾಯ ಇದೆ ಮತ್ತು ಇದು ಸುಲಭನ ಇದೆ. ಪರಿಣಾಮೀಯ ಆಶ್ರಯ ಬಿಡುವುದಿಲ್ಲ ಅಂದ ಕೂಡಲೇ ಪರಿಣಾಮದೊಳಗೆ ಅಶುದ್ಧದ ಸ್ಪರ್ಶ ಅವನಿಗೆ ಆಗೋದನೇ ಇಲ್ರಿ. ಇದೇ ಐತ್ರಿ ಮುಖ್ಯ.